ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಸೆಟ್ ದೋಸೆನ ಹೇಗೆ ಮಾಡೋದಂತ ನೋಡೋಣ. ಬೇಕಾಗೋ ಇಂಗ್ರೀಡಿಯೆಂಟ್ಸ್, ಇದು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ದಪ್ಪ ಅಕ್ಕಿ 1.5 ಕಪ್ನಷ್ಟು ಇದೆ. ದೋಸೆ ಈ ಅಕ್ಕಿಲಿ ತುಂಬ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಸೋನಾ ಮಸೂರಿ ಏನಾದ್ರು ತೊಗೋಬೋದು. ಅರ್ಧ ಕಪ್ನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಚೆನ್ನಾಗಿರೋದು, ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ. ಇದು 1/3 ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಅರ್ಧ ಕಪ್ಗಿಂತಲೂ ಸ್ವಲ್ಪ ಕಡಿಮೆ ತೊಗೋಬೇಕು. ಮೆಂತ್ಯ 1.5 ಟೀ ಸ್ಪೂನಷ್ಟು. ಇದು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ. ಅಕ್ಕಿನ 1-2 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು 1-2 ಕಪ್ನಷ್ಟು ನೀರು ಹಾಕಿ 5-6 ಗಂಟೆ ನೆನೆಸಿಟ್ಕೋಬೇಕು. ಉದ್ದಿನಬೇಳೆ ಹಾಕಿ ಇದಕ್ಕೂ ನೀರು ಹಾಕ್ಕೊಂಡು ಜೊತೆಗೇ ಮೆಂತ್ಯನೂ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ 2 ಸಲ ಚೆನ್ನಾಗಿ ತೊಳೆದುಬಿಟ್ಟು ಇದಕ್ಕೂ 1 ಕಪ್ನಷ್ಟು ನೀರು ಹಾಕ್ಕೊಂಡು 1-1.5 ಕಪ್ನಷ್ಟು ನೀರು ಹಾಕಿ ಇದನ್ನು 5-6 ಗಂಟೆ ನೆನೆಸಿಟ್ಕೊಳ್ಳಿ. ಅವಲಕ್ಕಿನ ತೊಳೆದುಬಿಟ್ಟು 1-2 ಗಂಟೆ ನೆನೆಸಿದ್ರೆ ಸಾಕು. 1 ಕಪ್ನಷ್ಟು ನೀರು ಹಾಕಿ ನೆನೆಸಿಟ್ಕೊಳ್ಳಿ. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಅಕ್ಕಿ ಹಾಕ್ಕೊಳ್ಳಿ. ನೀರು ಸಮೇತ ಹಾಕ್ಕೊಳ್ಳಿ. ನೀರು ಜಾಸ್ತಿ ಇದ್ದರೆ ತೆಕ್ಕೊಳ್ಳಿ. ಈ ರೀತಿ ನುಣ್ಣಗೆ ರುಬ್ಕೊಂಡು ಅವಲಕ್ಕಿನೂ ಹಾಕ್ಕೊಂಡು ರುಬ್ಕೊಳ್ಳಿ. ನೀರು ಸಮೇತನೇ ಹಾಕ್ಕೊಂಡು ರುಬ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಇದಕ್ಕೆ ಉದ್ದಿನಬೇಳೆ ಹಾಕ್ಕೊಂಡು ನೀರು ಸಮೇತ ಹಾಕ್ಕೊಳ್ಳಿ. ನೀರು ಇಲ್ಲ ಅಂದರೆ ಚೆನ್ನಾಗಾಗಲ್ಲ. ನೀರು ಜೊತೆನೇ ರುಬ್ಕೋಬೇಕು. ಈ ರೀತಿ ಸಾಫ್ಟಾಗಿ ರುಬ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬೋಂಡಕ್ಕೆಲ್ಲ ಹಾಕಿ ರುಬ್ಬೋ ರೀತಿ ನೀರಿಲ್ದಂಗೆ ರುಬ್ಬಿದ್ರೆ ಅರಳಲ್ಲ ದೋಸೆ ಹಿಟ್ಟು. ನೀರು ಸಮೇತನೇ ಉದ್ದಿನಬೇಳೆನ ರುಬ್ಕೋಬೇಕು. ಈ ರೀತಿ ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಮಾಡಿ. ಇದೇ ಕನ್ಸಿಸ್ಟೆನ್ಸಿ ಇರಬೇಕು. ಇದನ್ನು ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು, ಸಮ್ಮರ್ ಸೀಸನಲ್ಲಾದರೆ ಇಷ್ಟೇ ಸಾಕು. ಒಂದು 10-12 ಗಂಟೆ ಬಿಟ್ಟರೆ ಸಾಕು. ಇದೇ ರೀತಿ ತಟ್ಟೆ ಮುಚ್ಚಿಟ್ಬಿಟ್ಟು. ವಿಂಟರ್ ಸೀಸನಲ್ಲಾದರೆ ಈ ರೀತಿ ಒಂದು ಬಟ್ಟೆನ ಟೈಟಾಗಿ ಕಟ್ಕೊಳ್ಳಿ. ಇದ್ರ ಮೇಲೆ ಏನಾದ್ರು ಬಾರದ ವಸ್ತು ಇಟ್ಟುಬಿಟ್ಟು, ನೀವು ಬೇಸಿಗೆಗಾಲದಲ್ಲಿ 12 ಗಂಟೆ ಬಿಟ್ಟರೆ ಚಳಿಗಾಲದಲ್ಲಿ ವಿಂಟರ್ ಸೀಸನಲ್ಲಿ ಒಂದು 20-24 ಗಂಟೆ ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ಇಲ್ಲಾಂದರೆ ಅಷ್ಟು ಅರಳಲ್ಲ. ನಾನು ಸಮ್ಮರ್ ಸೀಸನ್ ಆದ್ದರಿಂದ ಹಾಗೆ ಬಟ್ಟೆ ಕಟ್ತಲೇ ಬಿಟ್ಟಿದ್ದೀನಿ. ಅರ್ಧ ಇಟ್ಟು ಒಂದು ಫುಲ್ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ಗಟ್ಟಿಗೆ ರುಬ್ಬಿದ್ರೂ ಅರಳಲ್ಲ ದೋಸೆ ಹಿಟ್ಟು. ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹೋಟೆಲ್ಗಳಲ್ಲಿ ಎಲ್ಲ ದೋಸೆಗೂ ಹಾಕ್ತಾರೆ. ದೋಸೆ ಹಿಟ್ಟು ತುಂಬ ಚೆನ್ನಾಗಾಗುತ್ತೆ, ಕೆಂಪಗಾಗುತ್ತೆ ದೋಸೆ ಸಕ್ಕರೆ ಹಾಕಿದ್ರೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಗ್ರೈಂಡರಲ್ಲೋ ಅಥವಾ ಒರಳ್ಕಲ್ಲೋ ರುಬ್ಬಿದ್ರೆ ಚೆನ್ನಾಗಿ ಅರಳುತ್ತೆ. ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಸವರ್ಕೊಂಡು 1.5 ಸ್ಕೂಪಷ್ಟು ಹಾಕ್ಕೊಳ್ಳಿ. ಈ ರೀತಿ ಜಸ್ಟ್ ಈ ರೀತಿ ಅನ್ಬೇಕು. ಸ್ವಲ್ಪ 1 ಟೀ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಹಾಕ್ಕೊಂಡು ಈ ರೀತಿ ಬಬಲ್ಸ್ ಬರಬೇಕು. ಈ ರೀತಿ ತೂತಗಳು ಬಂದರೆ ಚೆನ್ನಾಗಾಗಿದೆ ಅಂತ ಮುಚ್ಚಿಬಿಟ್ಟು ಒಂದು 20-25 ಸೆಕೆಂಡಷ್ಟು ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡಬೇಕು. ಹೈ ಫ್ಲೇಮ್ನಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿ ಲೈಟಾಗಿ ಕಲರ್ ಬಂದಿದ್ರೆ ಸಾಕು. ನೀವು ಫುಲ್ ಉರಿ ಇಟ್ಟು ಮಾಡಿದ್ರೆ ರೋಸ್ಟ್ ಆಗಿಬಿಡುತ್ತೆ. 2 ಸೈಡು ಬೇಯಿಸ್ಕೊಂಡು ತೆಕ್ಕೊಳ್ಳಿ ಅಷ್ಟೇ. ಮತ್ತು ಇದೇ ರೀತಿ ಎಣ್ಣೆ ಹಾಕಿ ಈ ರೀತಿ ಸವರ್ಕೊಂಡು 1.5 ಸ್ಕೂಪಷ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮುಚ್ಚಿಡಿ. ಅದೇ ರೀತಿ ಬೇಯಿಸ್ಕೊಳ್ಳಿ. ಅವಲಕ್ಕಿ ಜಾಸ್ತಿ ಹಾಕಿದ್ರೆ, ನೀವು ಉಕ್ಕಿನ ಹಂಚಲ್ಲಿ ಮಾಡೋದಾದರೆ ಬರೋದೇ ಇಲ್ಲ. ನಾನ್ ಸ್ಟಿಕ್ಕಲ್ಲಾದರೆ ಅವಲಕ್ಕಿ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ. ಹಾಗಾಗಿ 1/3 ಕಪ್ನಷ್ಟು ಹಾಕಿದ್ರೆ ಸಾಕು. ಸಾಗು ಜೊತೆಗೆ, ಚಟ್ನಿ ಜೊತೆಗೆ, ಸಾಂಬಾರು ಜೊತೆ ಕೂಡ ಸರ್ವ್ ಮಾಡ್ಬೋದು. ನೋಡಿದ್ರಲ್ವಾ ಸೆಟ್ ದೋಸೆನ ಹೇಗೆ ಮಾಡೋದಂತ. ನಿಮ್ಮ ಮನೆಯಲ್ಲೂ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.